ಇವ್ನು ಬ್ಯುಸಿ ಆಟ ಆಡ್ತಿದ್ದಾನೆ. ನಾವಿಟ್ಟು ಸಿಗಬೇಕಾಯ್ತು. ಸುಮುಖ್ ಇಲ್ಲಿಗೆ ಗಾಡಿ ಒಂದು ಇಲ್ಲಿ ಮಾಡೋಕ್ಕಾಗುತ್ತಾ? ಬೇಡ ಬೇಡ ನೋಡಿ ಮೇಲೆಲ್ಲ ಕಟ್ಕೊಂಡು guys, this is so good ಅಲ್ಲ. So I am in ಮೈಸೂರಲ್ಲಿ ಎಲ್ಲಿ ಅಂದರೆ ಐ ಆಮ್ ನಾಟ್ ಶೋರ್ ಅಟ್ ದ ಪ್ಲೇಸ್, ಬಟ್ ನಮ್ಮ ಮಾವನ ತೋಟಕ್ಕೆ ಬಂದಿದ್ದೀನಿ. ದಿಸ್ ಟ್ರೀ ಇಸ್ ಸೋ ಗುಡ್. ಮ್ಯಾಂಗೋ ಫುಲ್ ಕೊಚ್ಚೆ. ಏನು ಮಾಡೋದು, ಕೊಚ್ಚೆಯಲ್ಲಿ ಹೋಗಬೇಕು. ಆವಾಗಲೇ ಇನ್ನೊಂದು ದಿನ ನಮ್ಮ ತೋಟಕ್ಕೆ ಕರ್ಕೊಂಡೋಗಿ ವ್ಲಾಗ್ ಮಾಡ್ತೀನಿ. ಸೊ ಇವಾಗ ದಿಸ್ ಇಸ್ ಪೊಮಗ್ರೆನೇಟ್. ವಾವ್, ಒಳ್ಳೆ ಮಳೆ, ಚಳಿ, ಮೈಸೂರು ಕೊಡಗು ಥರ ಆಗಿಬಿಟ್ಟಿದೆ. ಚಿಕ್ಕ ಚಿಕ್ಕ ಗಿಡಗಳಿವೆ. ಓಕೆ, ವೆದರ್ ತುಂಬ ಮಳೆ ಇರೋ ಕಾರಣದಿಂದ ವೆದರ್ ತುಂಬ ಲೈಕ್ ಏನು ಇದು ಡಲ್ ಆಗಿದೆ. ಸೊ ಚೆನ್ನಾಗಿ ವಿಡಿಯೋ ತೆಗಿಯೋಕ್ಕಾಗ್ತಾಯಿಲ್ಲ. ಸಪೋಟ ಗಿಡ ಇದು, ನೈಸ್. ನಮ್ಮ ಮಾವ ಅಲ್ಲಿದ್ದಾರೆ, ಹೋಗೋಣ. ಬರೀ ಇಂಥದೆಯಾ? ಓಕೆ, ಹಾಯ್ ಸುಮುಖ್. ಯಾವ ಇವೆಲ್ಲ ಬಿಡೋದು. ನನ್ನ ತಂಗಿ ಕೊಟ್ಟಿದ್ದೆ, ನಮ್ಮಮ್ಮ ಕೊಟ್ಟಿದ್ದು ಈ ಗಿಡ ಕಡಿಕೆ. ಆಮೇಲೆ ಚೇಂಜ್ ಮಾಡ್ಬಿಟ್ಟು, ಯಾಕೆಂದರೆ ಕೇಳ್ದೆ ಅವಳನ್ನ 6 ವರ್ಷ 7 ವರ್ಷ ಅಂದು. ನನಗೆ 6 ವರ್ಷ 7 ವರ್ಷ 3 ವರ್ಷ ಬೇಕು. ಬೈರಿ ನಮ್ಮಮ್ಮಂಗೆ ವ್ಲಾಗಲ್ಲಿ, ಬೈರಿ ವ್ಲಾಗಲ್ಲಿ ನಮ್ಮಮ್ಮಂಗೆ. ಅವ್ರಿಗೆ ಯಾಕೆ ಬೈಯೋದಪ್ಪ? ಅಯ್ಯೋ ಪಾಪ. ಯಾವ್ದಮ್ಮ ಇದು? ಹಾ ಆಗಿದೆ. ಅವ್ನು ಕುತ್ಕೊಂಡಲ್ಲಿ ಕೇಳ್ತಾ ಇದ್ದಾನೆ ಆಗಿದ್ಯಾ ಅಂತ. ಬಾಬಾ ನೋಡು ಎಷ್ಟು ಚೆನ್ನಾಗಿ ಅಂತ. ಸಬ್ವೆ ಸಫ್ ಕಳಿಪದ ನೀನು. ನೋ ಕಾಮೆಂಟ್ಸ್. ಕಾಶ್ಮೀರಿ ಆಪಲ್ ಅದು. ಯಾವುದು? ಮತ್ತೆ ಇದಕ್ಕೂ ಎಲೆ ಬೇರೆ ಥರ ಕಾಣಿಸ್ತೆ. ಇದೆಲ್ಲ ಕಚ್ಚಿ, ಇವೆಲ್ಲ ಫುಲ್ಲು ಹುಳ ಆಗ್ಬಿಟ್ಟಿದೆ, ಎಲೆ ಎಲ್ಲ ತೂತು. ಇನ್ನಾಗೋದು ಅನ್ಸುತ್ತೆ. ಔಷಧಿ ಹೊಡಿಬೇಕು, ಮಳೆ ಬಂತು, ಬಿಸಿಲು ತಗೊಂಡ್ಬರ್ತಾ ಇದ್ದಾನೆ ಅವನು. ಯಾವ್ದು ಮೈ? ಇದು ಆಪಲ್ ಗಿಡ. ಇದು ಫ್ರೆಶ್ ಆಗಿದೆ, ಒಳ್ಳೆ ಚೆನ್ನಾಗಿದೆ. ಹೌದು, ಇವಕ್ಕೆಲ್ಲ ಸಪೋರ್ಟ್ ಕೊಡಬೇಕಲ್ಲೋಪ ಇವಾಗ ಆಪಲ್ ಗಿಡಗಳಿಗೆಲ್ಲ ಕಡ್ಡಿ ಸಪೋರ್ಟು.
ನನಗೆ ತಗೋಯ್ ಚೆನ್ನಾಗಿದೆ ಆಯಿತು ಥ್ಯಾಂಕ್ ಯು. ತೊಳ್ಕೊಂತೀನಿ. ಎಸ್. ತುಂಬ ಸ್ವೀಟ್ ಅದು ಯಾರು ತಿನ್ಬೇಕು ಹೇಳ್ತಿದ್ದ ಇವನೇ ಮದುವೆ ಏನು ಸ್ವೀಟ್ ಔಷಧಿಗಳು ನೋಡಿ ಎಲ್ಲ ಮಲಗಿದೆ. ಒಂದಿನ ಮಳೆ ಬಂದಿಲ್ಲ ಅಂದಿದ್ರೆ ಒಳ್ಳೆ ಇದಾಗುತ್ತೆ. ಗೈಸ್ ಐ ಲವ್ ಟು ಶೋ ದಿಸ್ ಬಿಕಾಸ್ ನನ್ನ ನೇಲ್ಸು ನೋಡ್ದಂಗೆ ಆಗುತ್ತೆ ಅಲ್ಲ. ಚೆನ್ನಾಗಿದೆ ಅಲ್ಲ ನನ್ನ ನೇಲ್ಸ್. ಐ ಲವ್ ದಿಸ್. ಇದರಲ್ಲಿ ಸಪೋಟದ್ದು ಇದಕ್ಕೊಂದು ಔಷಧಿ ಹೊಡಿಬೇಕು. ಇದು ಬರ್ತಾ ಇದೆ ನೋಡಿ. ಯಾವುದು? ಹಾಂ, ಅದು ಹೊಡೆದ ತಕ್ಷಣ ಹಣ್ಣುಗಳು ಸುರಾಗುತ್ತೆ. ನೋಡಿ ಇಲ್ಲಿ ಹಾಂ, ಮುಡಿ ಅಂತೆ. ಚಿಗುರು ಸಣ್ಣ ಇದು ಶುರುವಾಗಿರೋದು. ಇದು ಬಟರ್ ಫ್ರೂಟ್. ಇದು ದಪ್ಪ ದೊಡ್ಡ ಬಟರ್ ಫ್ರೂಟ್. 3 kgs ಇರುತ್ತೆ ಅದರಲ್ಲಿ. ದೊಡ್ಡ ಇವಿ ದೊಡ್ಡ ಮರ ಆಗುತ್ತಾ ಇದು? ದೊಡ್ಡ ಮರ ಆಗುತ್ತೆ. ಇಷ್ಟು ದಪ್ಪ ಹಣ್ಣು. ಹಾಂ, ತುಂಬ ಚೆನ್ನಾಗಿದೆ. ಮಹಾಗನಿ. ಓಕೆ. ತೆಂಗಿನ ಗಿಡ ಹೌದು, ಮಧ್ಯದಲ್ಲಿ ಮಾವಿನ ಗಿಡ. ದಿನ ಬಿಟ್ಬಿಟ್ಟಿದ್ರೆ ಹಾಂ, ಪೂರ್ತಿ ಸತ್ತೋಗಿರೋದು. ಇನ್ನೂ ಕಳೀತಾ ಇದೆ. ಇದಾಗೋದು ಅಂದರೆ ಇದಕ್ಕೆಲ್ಲ ಔಷಧಿ ಹೊಡೆದಿರ್ತೀರಾ? ಇದೆಲ್ಲ ಕೆಮಿಕಲ್ಸ್ ಇದ್ರಲ್ಲಿ ಹೊಡೆದಿರೋದು. ಅದಕ್ಕೆ ಪುನಃ ತಂದಿರೋದು ಅದೇ. ಹೌದಾ? ಇಲ್ಲಿ ಹೊಡೆದ್ರೆ ಇದು ಸತ್ತೋಗ್ಬಿಡುತ್ತಾ? ಇಲ್ಲ ಅಂದರೆ ನಮ್ಮ ಮಿಷಿನ್ ಹೊಡೆದು ಬೆಟ್ರೋಲ್ ಇದಾಗುತ್ತೆ. 2 ಸರ್ತಿ ಮಾಡಿ ಟಿಲ್ಲರ್ ತಗೊಂಡ್ರೆ ಟಿಲ್ಲರ್ ಉಜ್ಬಿಟ್ರೆ ಹೊಟ್ಟಾಡ್ತಾ ಇರ್ತದೆ. ಅದೇ ಹುಳಗಳು. ಹುಳನ ಕೆಳಗಡೆದು ಡಿಸೈನ್ ಹುಳ ಕಚ್ಚಾಗಿದೆ ಫುಲ್. ಇದೇನಾ? ಸೇಮ್ ಡಿಸೈನ್ ತರ ಇಲ್ಲಮ್ಮ ಇದು. ಒಳ್ಳೆ ಡಿಸೈನ್ ಮಾಡಾಕ್ಬಿಟ್ಟಿದೆ. ಔಷಧಿ ಹೊಡಿಬೇಕು ನಾನು. ನೆಟ್ ಡಿಸೈನ್ ತರ. ಇದೊಂದು ಅದಲ್ಲ, ಅದು ಪಕ್ಕದ ಮನೆ ಅವಾ ತಗೊಂಡಿದ್ದೆ. ಆಮೇಲೆ ಕಟ್ ಮಾಡಿ ಮಾಡಿದೆ. ಕಚ್ತು ಅನ್ಕೊಂಡು. ಅದು ಇದೆ ಹೇಳ್ತಾ ಪುನಃ ಇದಾಗಬೇಕಲ್ಲ ಮೇಲೆ. ಇದು ದಾಳಿಂಬೆ ಗಿಡ. ಕೆಳಗಡೆ ಬಿದ್ದೋಗಿದೆ ನೋಡಿ. ಅಲ್ಲೆಲ್ಲೋ ನೋಡಿದೆ. ಅಲ್ಲಿ ನೋಡಿ ಮೈ, ಬೇಕಾಗಿ ಅಲ್ಲೆರಡಿದೆ. ಹಾಂ, ಸಪೋಟ. ಸಪೋಟ. ಇದು ದಾಳಿಂಬೆ. ದಾಳಿಂಬೆ ಅಂತ ಕಾಟಕ್ಲು ಬುಳಿವಾ? ಇಲ್ಲ, ನೆಕ್ಸ್ಟ್ ಪುನಃ ಶುರುವಪ್ಪ. ನಂಗಡ ಕೊಡಗ್ಲ ಅಪ್ಲೆ ಅಪ್ಪ ಅಪ್ಪ ನಂಗಡಲ್ಲಿ ಇಲ್ಲ ಕಂಬಲ್ಲ ಗೊತ್ತಿಲ್ಲ. ಮಾಡಿದ್ಲ ಈಗ ಆಮೇಲೆ ಆಗಿಲ್ಲ. ಎಲ್ಲಿ? ಇಲ್ಲಿ ಆಲ್ರೆಡಿ ಒಂದಿದೆ ಮೈ ನೋಡಿ. ಸೀಬೆಕಾಯಿ. ಇದು ಇನ್ನೊಂಚೂರು ಹಣ್ಣಾಗಬೇಕು. ಎಲ್ಲ ನೀನು ದೋರಿಕಾಯಿ ಅಂತೆಲ್ಲ ಅದೇ ಅದು ಫ್ರೆಶ್ ಆಗಿರೋದು ಕರೆಕ್ಟ್ ಆಗಿದೆ. ಮಳೆ ನಿಂದತ್ತಲ್ಲ. ಹಾಂ, ಇದು ವೆಯ್ಟ್ ಕರೆಕ್ಟಾಗಿ ಮಾಡಿದ್ವಿ ಕಟ್ಟಿರೋದು ನಾನು ಬರುತ್ತೆ ಅಂತ. ಇದಕ್ಕೆ ಎಷ್ಟು ಅದು ಆಮೇಲೆ ಫೋನ್ ಮಾಡಿದ್ರೆ 7 ವರ್ಷ ಅಂದ್ರೆ ಅಪ್ಪ 7 ವರ್ಷ. ಇದು ಸಪೋಟ. ಹಾಂ, ಸಪೋಟ ಅಂಚೆಲ್ಲ ಹಾಕ್ಬಿಟ್ಟಿದೆಯಲ್ಲ ಮತ್ತೆ. ಬರೋದೇ ಇಲ್ಲಲ್ಲ. ಹಾಂ, ಬರೋದೇ ಇಲ್ಲಲ್ಲ. ಬಂದರೆ ನಮ್ಗೆ ಧೈರ್ಯ ಬೇಕಲ್ವ. ದಾಳಿಂಬೆ ಇದಾಗಿಲ್ಲಲ್ಲ, ಹಣ್ಣಾಗಿಲ್ಲಲ್ಲ. ಇಲ್ಲ, ಹಣ್ಣಾಗಿಲ್ಲ. ಈಗ ಇನ್ನು ಈಚು. ಇದು ಮಾತ್ರ ಸ್ವಲ್ಪ ದೊಡ್ಡದಾಗಿ ಆಗಿದೆ. ಆಗಿದೆ. ಇವಾಗ ಬರೀ ಇದೆ ಅಡಿಕೆನೇ ಜಾಸ್ತಿ ಇದೆ ಅಲ್ವಾ? ಇದು ಬೇರೆ ಸಿಬೆಂಟ್ ತಗೊಂಡೆ 99 ಅಂತ. ಹೊಸ ಗಿಡನ ಇದು ಬರುತ್ತೆ 99 ಅಂದ್ರೆ ಇನ್ನು ಅಂಗಡ ಅವಿಯ ಮನೇಲಿ ಇಂತಲ್ಲ ಆ ಥರ ಇಲ್ಲ, ಅದೇ ಬೇರೆ ಬಾರೆ 99 ಅಂತ. ಹಾಂ, ಇದೆಲ್ಲ ಚೆನ್ನಾಗಿ ಬಂತು. ತೆಂಗಿನ ಗಿಡಗಳು ಅವು ಅಂಚಲ್ಲಿ ಹಾಕಿದ್ವಲ್ಲ, ಅಡಿಕೆ ಅಡಿಕೆ ಎಲ್ಲ. ಅವೆಲ್ಲರ ಮಧ್ಯೆ ಟ್ರಕ್ ಹೋಗುತ್ತಾ? ಪಿಲ್ಲರು ಪಿಲ್ಲರು 3 ಅಡಿ ಪಿಲ್ಲರ್ ಹೋಗುತ್ತಾ? ಇದೇನಲ್ಲ ಹೇಳಿದ್ದು ಏನಪ್ಪ ನೀರು ಹರಿತಿದೆಯಲ್ಲ ಇದನ್ನ? ಸೈಡ್ಲಿ ಮಾಡಿದಕ್ಕೆ ಬಚಾವು ಇಲ್ಲ, ಇಲ್ಲೆಲ್ಲ ಬಂದ್ಬಿಟ್ಟು. ಅಲ್ಲ, ಇದು ನಮ್ಮ ಜಾಗದಲ್ಲಿ ಅವ್ನು ಹೆಂಗೆ ಮಾಡಿದ? ತೋಟದಲ್ಲಿ ಏನು ತುಂಬ ಟಯರ್ಡ್ ಆದರೆ ಬಂದು ರೆಸ್ಟ್ ಮಾಡೋಕ್ಕೆ. ಸೊ ಅದೇ ಇವನು ಮಾಡ್ತಿದ್ದಾನೆ, ಆಲ್ರೆಡಿ ರೆಸ್ಟ್ ಮಾಡ್ತಿದ್ದಾನೆ ಅಲ್ಲನೋ. ಒಂದು ಕ್ಯಾಮರಾ ನೋಡಲ್ಲ ಗೈಸ್. ಸೊ ಎಲ್ಲ ವ್ಲಾಗ್ಸಲ್ಲಿ ಹಿ ಓಂಟ್ ಸ್ಪೀಕ್.
So before ending this vlog, I want to thank all my subscribers who shares, who likes and comments. Thank you so much. And also ಹೇಳಬೇಕಂದ್ರೆ ಟುಡೇ ಇಟ್ ವಾಸ್ ಅ ಶಾರ್ಟ್ ವ್ಲಾಗ್. ಸುಮ್ಮನೆ ಹಾಗೆ ತುಂಬ ಮಳೆ ಇರೋ ಕಾರಣದಿಂದ ಹಾಗೆ ಸುಮ್ಮನೆ ತೋಟ ನೋಡ್ಕೊಂಡು ಬರೋಣ ಅಂತ. ನಮ್ಮ ಮಾವನ ತೋಟ ಇಲ್ಲೇ ಮೈಸೂರಲ್ಲಿ ಇರೋದ್ರಿಂದ ಹಾಗೆ ಬರೋಣ ಅಂತ ಬಂದೆ. ಸೊ ಆಲ್ಸೋ ಇಟ್ ಈಸ್ ಸೋ ಕೂಲ್. ಮೈಸೂರಲ್ಲಿ ತುಂಬ ಮಳೆ ಇದೆ, ಕೂಲ್ ಥರನೇ. ಇಟ್ಸ್ ಓಕೆ, ಬಟ್ ಇಟ್ಸ್ ಪ್ರೀತಿ. ಇನ್ನು ಬ್ಯುಸಿ ಆಟ ಆಡ್ತಿದ್ದಾನೆ. ನಾವಿಟ್ಟು ಸಿಗಬೇಕಾಯ್ತು. Oh, I'm sorry guys. Looks yummy actually. It's okay. See you all. Bye bye.